ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಹಾಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಗೃಹಲಕ್ಷ್ಮಿ ದುಡ್ಡು ದಸರಾ ದೀಪಾವಳಿಗೆ ಬರುತ್ತೆ ಅಂತ ಕಾಯುತ್ತಿರುವಂಥವ್ರಿಗೆ ಒಂದು ಕೆಟ್ಟ ಸುದ್ದಿ. ಯಾಕಂದರೆ ಎಲ್ರಿಗೂ ಕೂಡ ಗೊತ್ತು 22, 23, 24 ಮತ್ತಿವಾಗ 25 ಶುರು ಆಗ್ತಾ ಇದೆ. ಈ ಎಲ್ಲ ಕಂತಿನ ಹಣ ಇನ್ನೂವರೆಗೂ ಯಾರಿಗೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದು ಒಂದು ದೊಡ್ಡ ಕುತೂಹಲಕಾರಿ ವಿಷಯ ಆಗಿದೆ. ಯಾಕೆ ಬಂದಿಲ್ಲ ಅಂದರೆ, ಇನ್ನೂವರೆಗೂ ದುಡ್ಡು ಬರೋದೇ ಇಲ್ಲ. ದೀಪಾವಳಿಗೆ ಬರುತ್ತೆ ಅಂತ ಕಾಯುತ್ತಿರುವ ವ್ಯಕ್ತಿಗಳಿಗೆ ತುಂಬ ದೊಡ್ಡ ನಿರಾಸೆ ಆಗುವಂಥ ಸಂದರ್ಭ ಇದಾಗಿದೆ. ದಸರಾ ದೀಪಾವಳಿಗೆ ಸಂತಸದ ವಿಷಯ. ಆ ದಿನ ಎಲ್ಲರೂ ಬಟ್ಟೆ ಖರೀದಿ, ಏನಾದರೂ ವಸ್ತುಗಳನ್ನು ಖರೀದಿ, ಅದೇ ಒಂದು 2,000 ಗೃಹಲಕ್ಷ್ಮಿ ದುಡ್ಡು ಎಷ್ಟೋ ಒಂದು ಫಲಾನುಭವಿಗಳಿಗೆ ಸಹಾಯ ಆಗುತ್ತಿತ್ತು. ಈ ಒಂದು ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಸರಾ ದೀಪಾವಳಿಗೆ ಹೇಗಾದರೂ ಮಾಡಿ ದುಡ್ಡನ್ನು ತಲುಪಿಸ್ಬೇಕು ಅಂತ ಆಲ್ರೆಡಿ ಬಿಡುಗಡೆ ಆಗಿರೋ ಹಣ ಇನ್ನೂವರೆಗೂ ಯಾಕೆ ಬಂದಿಲ್ಲ ಅಂದರೆ, ಇವಾಗ BPL, APL ಕಾರ್ಡ್, ರೇಷನ್ ಕಾರ್ಡ್, BPL ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಅನರ್ಹ ಫಲಾನುಭವಿಗಳನ್ನು ತೆಗೆದು ಹಾಕುತ್ತಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರನೇ ದುಡ್ಡು ಯಾರಿಗೂ ಕೂಡ ಬರುತ್ತಿಲ್ಲ. ಇವಾಗ ಅನರ್ಹ BPL ಕಾರ್ಡ್ಗಳನ್ನು ರದ್ದು ಮಾಡಿ ಅರ್ಹ BPL ಕಾರ್ಡ್ ಹೊಂದಿರುವಂಥವ್ರಿಗೆ ದುಡ್ಡನ್ನು ಹಾಕೋ ವ್ಯವಸ್ಥೆ, ಅಂದರೆ ಜನಸಂಖ್ಯೆ ಕೂಡ ಇದರಲ್ಲಿ, ಅಂದರೆ ಈಗ BPL ಕಾರ್ಡ್ ಹೊಂದಿರುವಂಥ ಸಂಖ್ಯೆ ಹೆಚ್ಚಳವಾಗಿರುತ್ತೆ. ಆದ್ದರಿಂದ ಅವರನ್ನು ತೆಗೆದ್ರೆ, ಅಂದರೆ ಯಾರು ಅದಕ್ಕೆ ಅರ್ಹರು ಇರ್ತಾರಲ್ಲ ಅವ್ರನ್ನ ಮಾತ್ರ ಇಟ್ಕೊಂಡು, ಯಾರು ಅನರ್ಹ ಇರ್ತಾರಲ್ಲ ಅವ್ರನ್ನ ತೆಗೆದ್ರೆ ಅಮೌಂಟ್ ಕೂಡ ಬಿಡುಗಡೆ ಮಾಡಲು ಒಂದು ಒಳ್ಳೆಯ ಆಲೋಚನೆ ಮೇರೆಗೆ ನಡೆಯುತ್ತಿದೆ. ಹಾಗಾಗಿ ಈ 2004 ಕಂತಿನ ಹಣ ಈಗ ಬಿಡುಗಡೆ ಆಗುವುದಿಲ್ಲ. ದೀಪಾವಳಿಗೂ ಎಲ್ಲ ಫಲಾನುಭವಿಗಳಿಗೂ ದೀಪಾವಳಿಗೂ ಕೂಡ ನಿರಾಸೆ ಉಂಟಾಗಿದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಆಲ್ರೆಡಿ ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ನಾನು ಇವಾಗಲೇ ಹೇಳಿರುವ ಹಾಗೆ BPL, APL, BPLದವ್ರಿಗೆ ಅವರೇನಾದ್ರು ಅನರ್ಹ ಫಲಾನುಭವಿಗಳಾಗಿದ್ದರೆ ಅವರನ್ನು APL ಆಗಿ ಮಾಡ್ತಾರೆ. ನೀವೇನಾದರೂ BPL ಆಗಿ ನೀವೇನಾದರೂ ಅನರ್ಹ ಫಲಾನುಭವಿಗಳಂತ ಘೋಷಣೆ ಆಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮತ್ತು ನಿಮ್ಮ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ, ನೀವು ಒಂದು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮದು ಒಂದು ರೇಷನ್ ಕಾರ್ಡ್ ಮತ್ತು ನಿಮ್ಮದೊಂದು ಪಾಸ್ಬುಕ್ಕು, ಇವನ್ನೆಲ್ಲ ತೊಗೊಂಡು ಫುಡ್ ಆಫೀಸಿಗೆ ಹೋಗಿ ನೀವಲ್ಲಿ ಎಲ್ಲವನ್ನು ಚೆಕ್ ಮಾಡಿಸಿ, ನಾವು BPL ಕಾರ್ಡರೇ ಅರ್ಹರು, ಆದರೆ ನಮಗೆ ಅನರ್ಹರು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ರೀತಿಯಿಂದ ಚೆಕ್ ಮಾಡಿ ನಿಮ್ಮನ್ನು ಅರ್ಹ ಫಲಾನುಭವಿಗಳನ್ನಾಗಿಯೂ ಕೂಡ ಮಾಡ್ತಾರೆ. ಮತ್ತು ಗೃಹಲಕ್ಷ್ಮಿ ದುಡ್ಡು ಈಗೇನು 4 ಕಂತು ಬಾಕಿ ಇರುವ ದುಡ್ಡು ಆದಷ್ಟು ಬೇಗ ನಿಮ್ಮ ಅಕೌಂಟ್ಗಳಿಗೆ ಇದೆಲ್ಲ ಸರಿ ಆದ ತಕ್ಷಣ ಬಂದೇ ಬರುತ್ತೆ. ಎಲ್ಲರೂ ಹೇಳ್ತಿದ್ದೀರಾ ನಮಗೆ 4 ಕಂತು 22, 23, 24 ಈಗ ಬರೋದು 25ನೇ ಕಂತು ಹಣ ಬಂದಿಲ್ಲ, ಬರೋದೇ ಇಲ್ವಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ಮುಂದೆ ಕೊಡೋದೇ ಇಲ್ವಾ ಅಂತಿರೋರಿಗೆ ಏನೂ ಆಗಲ್ಲ. ನಿಮ್ಮ ದುಡ್ಡು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಗ್ಯಾರಂಟಿ ಯೋಜನೆ ಮಾಡಿದಾರಲ್ಲ ಅವರೆಲ್ಲವೂ ನಡೀತಾ ಹೋಗುತ್ತೆ. ಯಾವುದೂ ಕೂಡ ನಿಲ್ಲೋದಿಲ್ಲ. ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಏನು ನಿಮಗೆ 2,000 ರೂಪಾಯಿ ದುಡ್ಡಿನಿಂದ ಇಲ್ಲಿವರೆಗೂ ಯಾವ ರೀತಿ ಉಪಯೋಗಕಾರಿಯಾಗಿದೆಯೋ ಅಂದೇನೂ ಕೂಡ ಅದೇ ರೀತಿ ಉಪಯೋಗ ಆಗೇ ಆಗುತ್ತೆ. ನೀವು ಯಾರೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ 2,000 ರೂಪಾಯಿ ದುಡ್ಡು ಬಂದೇ ಬರುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.